ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಈ ಒಂದು 4-5 ದಿವಸದಿಂದ ತಾವು ಕೂಡ ಗಮನಿಸ್ತಾ ಇದ್ದೀರಿ, ಬೊಜ್ಜಿನ ಬಗ್ಗೆ ಒಂದು ಸಪ್ತಾಹನೇ ಮಾಡ್ತಾ ಇದ್ದೀವಿ. ಬೊಜ್ಜಿನ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಸುವರ್ಣ ನ್ಯೂಸ್ 24/7 ಮುಖಾಂತರ ಆಗ್ತಾ ಇದೆ. ಮೊದಲನೇ ದಿವಸ ನಾವು ಎತ್ಕೊಂಡಿದ್ದು ಬೊಜ್ಜಿಗೆ ಕಾರಣ ಏನು, ಅದರ ಪರಿಣಾಮಗಳೇನು, ಜೊತೆಗೆ ಯಾವ್ಯಾವ ರೋಗಗಳಿಗೆ ಬೊಜ್ಜು ಕಾರಣ ಆಗಬಲ್ಲದು ಅಂತ. ನಿಜ, ಎಲ್ಲ ರೋಗಗಳಿಗೂ ಮೂಲ ಬೊಜ್ಜು ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದರೆ ಬೊಜ್ಜು ಆರಂಭ ಆಯಿತು ಅಂದರೆ ರೋಗಗಳ ಗೂಡಾಗ್ತಾ ಇದೆ ದೇಹ ಅಂತ ನಾವು ತಿಳ್ಕೊಳ್ಳೇಬೇಕು. ಅದು ಮೊದಲನೇ ದಿವಸದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಎರಡನೇ ದಿವಸ ನಾವು ಚರ್ಚೆ ಮಾಡಿದ್ದು ಆಹಾರ ಅನ್ನುವಂಥದ್ದು ಯಾವ ರೀತಿ ಬೊಜ್ಜಿಗೆ ಕಾರಣ ಆಗುತ್ತೆ ಅಂತ. ಮೂರನೇ ದಿವಸ ನಾವು ಚರ್ಚೆ ಮಾಡಿದ್ದು ಆಯುರ್ವೇದದ ಬಗ್ಗೆ. ಆಯುರ್ವೇದ ನಿಮ್ಮ ನೆರವಿಗೆ ಹೇಗೆ ಬರುತ್ತೆ ಬೊಜ್ಜಿದ್ದಂಥವ್ರಿಗೆ ಅಂತ. ಅಂದರೆ ಈ ಬೊಜ್ಜಿದ್ದಂಥವರು ಆಯುರ್ವೇದದ ಕೆಲವೊಂದು ವಿಧಾನಗಳನ್ನು ಅನುಸರಿಸಿದರೆ ಬೊಜ್ಜಿಂದ ದೂರ ಆಗ್ಬೋದು ಅಂತ. ಜೊತೆಗೆ ಅಂದರೆ ಕೆಲವೊಂದು ಮಸಾಜ್ಗಳು ಕೂಡ ಈ ಬೊಜ್ಜಿನ ವಿಚಾರದಲ್ಲಿ ನಿಮಗೆ ಹೆಲ್ಪ್ ಮಾಡ್ತವೆ ಅಂತ. ನಿನ್ನೆ ನಾವು ಚರ್ಚೆ ಮಾಡಿದ್ದು ಈ ಸರ್ಜರಿ ಬಗ್ಗೆ. ಖ್ಯಾತ ತಜ್ಞ ಡಾಕ್ಟರ್ ರಮೇಶ್ ನಮ್ಮ ಜೊತೆ ಮಾತಾಡಿದ್ರು. ಬೇರಿಯಾಟ್ರಿಕ್ ಸರ್ಜರಿ ಮುಖಾಂತರ ಯಾವ ರೀತಿ ನಿಮ್ಮ ಹೆಚ್ಚಿನ ಒಬೆಸಿಟಿಯನ್ನು ಕಳ್ಕೊಬೋದು ಅನ್ನೋದ್ರ ಬಗ್ಗೆ ಡಾಕ್ಟರ್ ರಮೇಶ್ ಮಾತಾಡಿದ್ರು. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಬೊಜ್ಜನ್ನು ಕರಗಿಸೋದು ಹೇಗೆ, ನಿಮ್ಮ ಫಿಟ್ನೆಸ್ಸನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ 3 ಮಹನೀಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಚರ್ಚೆ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ಬೊಜ್ಜು ಕರಗುವ ಸಮಯ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಡಾಕ್ಟರ್ ಟುಲಿಪ್ ನಮ್ಮ ಜೊತೆಗಿದ್ದಾರೆ, ಬೊಜ್ಜು ತಜ್ಞೆಯವರು. ಟುಲಿಪ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬರಿದ್ದಾರೆ ವಿನಾಯಕ್ ಜೋಶಿ. ವಿನಾಯಕ್ ಜೋಶಿ ನಿಮಗೆಲ್ಲ ಚಿರಪರಿಚಿತರು. ಅವರು ನಟರು ಹೌದು, ರೇಡಿಯೋ ಜಾಕಿನೂ ಹೌದು, ಅದ್ಭುತವಾದಂಥ ಕಲಾವಿದರು ಹೌದು. ವಿನಾಯಕ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಸುರೇಖಾ. ಈ ಚಿಕಿತ್ಸೆಗೆ ಒಳಪಟ್ಟು ಒಂದಿಷ್ಟು ಪರಿಹಾರವನ್ನು ಕಂಡುಕೊಂಡಿರುವಂಥವ್ರು. ಸುರೇಖಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ, ನಾನು ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ ಡಾಕ್ಟರ್ ಟುಲಿಪ್ ಅವ್ರ ಜೊತೆಗೆ. ಟುಲಿಪ್ ಅವರೇ, ಏನು ಹೇಳ್ತೀರಿ ತಾವು? ಬೊಜ್ಜು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಹೆಚ್ಚಾಗ್ತಾ ಇದೆ. ಬೊಜ್ಜಿನಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ. ತಾವೇನು ಹೇಳ್ತೀರಿ? ಆ್ಯಕ್ಚುಲಿ ಓವರ್ ದ ಲಾಸ್ಟ್ 10 to 15 years ಪರ್ಸೆಂಟೇಜ್ ಆಫ್ ಒಬೆಸಿಟಿ ಭಾಳ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲು ಬರೀ ರಿಚ್ ಫ್ಯಾಮಿಲೀಸಲ್ಲಿ ನಾವು ಒಬೆಸಿಟಿ ನೋಡ್ತಾ ಇದ್ದೀವಿ. ಈಗ ಯಾವ ಕ್ಲಾಸಲ್ಲಿ, ಯಾವ ಜನರೇಷನಲ್ಲಿ, ಇದು ಯಂಗ್ ಇರಲಿ, ಓಲ್ಡ್ ಇರಲಿ, ಮಿಡಲ್ ಕ್ಲಾಸ್ ಇರಲಿ, ಎಲ್ಲರಲ್ಲಿ ನಾವು ಒಬೆಸಿಟಿ ನೋಡ್ತಾ ಇದ್ದೀವಿ. ಚೈಲ್ಡ್ಹುಡ್ ಒಬೆಸಿಟಿ ಭಾಳ ಇನ್ಕ್ರೀಸ್ ಆಗ್ತಾ ಇದೆ ಈಗ. ನಿಜ ನಿಜ. ಅಲ್ಲ, ಹೇಗೆ, ಕಾರಣಗಳೇನು ಅಂತೀರಿ ತಾವು? ಮೊದಲು ಇಟ್ ವುಡ್ ಬಿ ಜೆನೆಟಿಕ್ ರೀಸನ್. ಬಟ್ ಈಗಲೇ ಓವರ್ ದ ಲಾಸ್ಟ್ 10 to 15 years ಲೈಫ್ ಸ್ಟೈಲ್ ಚೇಂಜಸ್ ಬಹಳ ಚೇಂಜ್ ಆಗಿಬಿಟ್ಟಿದೆ. ನಾವು ಹೋಲ್ ಆಫ್ ಇಂಡಿಯಾ ಹ್ಯಾಸ್ ಬಿಕಮ್ ಟೋಟ್ಲಿ ವೆಸ್ಟರ್ನೈಸ್ಡ್. ಈಗ ಆ ಲೈಫ್ ಸ್ಟೈಲ್ ಇಸ್ ಜಸ್ಟ್ ವಿ ಈಟ್ ಲಾಟ್ ಆಫ್ ಫಾಸ್ಟ್ ಫುಡ್. ಯಾರಿಗೆ ಟೈಮ್ ಇಲ್ಲ ಮನೆಯಲ್ಲಿ ಊಟ ಮಾಡೋಕ್ಕೆ, ಹಸ್ಬೆಂಡ್ ವೈಫ್ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ದೇ ವಿಲ್ ಪಿಕಪ್ ಸಮ್ ಫಾಸ್ಟ್ ಫುಡ್, ಬರ್ಗರ್ಸ್, ಪಿಜ್ಜಾಸ್ ಇಲ್ಲಿಂದ ತಂದ್ಬಿಟ್ಟು ದಟ್ ಇಸ್ ದೇರ್ ಲಂಚ್. ನಿಟ್ಟಲಾಗದ್ರೆ ಈ ಪಿಜ್ಜಾ ಬರ್ಗರ್ಗಳ ಪಾತ್ರ ಬಹಳ ದೊಡ್ಡದಿದೆ ಅಂತಿರ್ತಾವೆ. ಎಸ್. ಓಕೆ. ಮತ್ತು ನೀರು ಕುಡಿಯೋಕ್ಕೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಈಗ ಬರೀ ಕೋಲ್ಡ್ ಡ್ರಿಂಕ್ಸ್ ತೊಗೊತಾರೆ. ಮತ್ತು ಕಾಫಿ ಶಾಪ್ಸ್ ಹೆಚ್ಚಾಗಿಬಿಟ್ಟಿದೆ. ಈಗ ಕಾಫಿ ವಿತ್ ಕ್ರೀಮ್, ಕಾಫಿ ವಿತ್ ಐಸ್ ಕ್ರೀಮ್, ಈ ಥರ ಬೇರೆ ಬೇರೆ ಆಗಿಬಿಟ್ಟು ದೇ ವಿಲ್ ಹ್ಯಾವ್ ಪುಟ್ ಆನ್ ಅ ಲಾಟ್ ಆಫ್ ಕ್ಯಾಲರೀಸ್ ಇದರಲ್ಲಿ. ಮತ್ತು ಎಕ್ಸಸೈಸೇ ಇಲ್ಲ ಲೈಫಲ್ಲಿ. ಮೊದಲು ನಾವು ಕೆಲಸಕ್ಕೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ವಿಲ್ ವಾಕ್ ಟು ದ ಬಸ್ ಸ್ಟ್ಯಾಂಡ್ ಅಥವಾ 2 ವೀಲರಲ್ಲಿ ಹೋಗ್ತಾ ಇದ್ವಿ. ಈಗ ಎಲ್ಲರ ಹತ್ರ ಕಾರ್ ಇದೆ. ಮನೆಯಲ್ಲೂ ಫ್ರಮ್ ದ ಹೌಸ್ ಟು ದ ಆಫೀಸ್ ಕಾರಲ್ಲಿ ಹೋಗ್ತಾರೆ. ಆಮೇಲೆ ಸ್ಟೆಪ್ಸ್ನೂ ಹತ್ತಲ್ಲ, ಡೈರೆಕ್ಟ್ ಲಿಫ್ಟ್ ಅಥವಾ ಎಲಿವೇಟರ್, ಎಸ್ಕಲೇಟರಲ್ಲಿ ಹೋಗಿಬಿಡ್ತಾರೆ. ಕೆಲಸ ಏನಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ. ಸೊ ಆ್ಯಕ್ಟಿವಿಟಿನೇ ಇಲ್ಲ. ಓಕೆ. ಆ್ಯಂಡ್ ಇಫ್ ಯು ಕನ್ಸಿಡರ್ ಚಿಲ್ಡ್ರನ್, ಅವ್ರಿಗೂ ಆ್ಯಕ್ಟಿವಿಟಿ ಇಲ್ಲ. ಪ್ಲೇಗ್ರೌಂಡ್ಸೇ ಇಲ್ಲ. ಈಗ ಎವ್ರಿವೇರ್ ಬಿಲ್ಡಿಂಗ್ಸ್ ಬರ್ತಾ ಇದೆ. ಸೊ ಜಾಗನೇ ಇಲ್ಲ ಆಟಾಡೋಕ್ಕೆ. ಕ್ರಿಕೆಟ್, ಫುಟ್ಬಾಲ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಈಗ. ಆ್ಯಂಡ್ ಗೇಮ್ಸ್ ಅಂದರೆ ಕಂಪ್ಯೂಟರ್ ಗೇಮ್ಸ್, ಈವನ್ ಆನ್ಲೈನ್ ಎಡ್ಯುಕೇಷನ್ ಈ ಥರ ಆಗ್ತಾ ಇದೆ. ಸೊ ಎವ್ರಿಥಿಂಗ್ ಇಸ್ ಸಿಡೆಂಟ್ರಿ ಲೈಫ್ ಸ್ಟೈಲ್. ಓಕೆ. ಸೊ ಎಲ್ಲವೂ ಕಾರಣಗಳಿವು. ಅಂದರೆ ನಾವು ಸಖತ್ ತಿಂತೀವಿ, ಬೇಕು ಬೇಡದನ್ನೆಲ್ಲ ತಿಂತೀವಿ, ಅದನ್ನು ಕರಗಿಸ್ಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡೋದಿಲ್ಲ. ಓಕೆ. ವಿನಾಯಕ್, ನಿಮ್ಮನ್ನ ಸಿನಿಮಾದಲ್ಲಿ ನೋಡಿದಂಥವ್ರಿಗೆ ಬಹುಶಃ ಈ ರೀತಿ ನೋಡಿದ್ರೆ ನಾವು ಯಾರು ವಿನಾಯಕ್ ಜೋಶಿ ಅಂತ ಮತ್ತೆ ಇನ್ನೊಂದ್ಸರಿ ಪರಿಚಯ ಮಾಡಿಕೊಡ್ಬೇಕು. ಯಾಕಂದರೆ ನೀವು ಧ್ವನಿ ಮುಖಾಂತರ ನೀವು ಚಿರಪರಿಚಿತರು ನೀವು. ಆದರೆ ಆಗಿನ ವಿನಾಯಕಗೂ ಈಗಿನ ವಿನಾಯಕಗೂ ಅಜಗಜಾಂತರವಾದಂಥ ವ್ಯತ್ಯಾಸ. ಕಾರಣ ಏನು? ಕಾರಣ ಗೊತ್ತಿಲ್ಲ. ಮೋಸ್ಟ್ಲಿ ಅವಮಾನ ಆಗಿರ್ಬೋದು ಅಥವಾ ಭಯ ಆಗಿರ್ಬೋದು.
ಅಥವಾ ನನ್ನನ್ನು ನಾನೇ ಒಂದು ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಚಾಲೆಂಜ್ ಆಗಿರ್ಬೋದು. ಎಸ್. ಸೊ ಮೊದಲನೇದಾಗಿ ನನಗನ್ಸಿದ್ದು ಏನು ಅಂದರೆ ಜಗತ್ತಿಗೇನೋ ಪ್ರೂವ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಫಸ್ಟ್ ನಮಗೆ ನಾವು ಪ್ರೂವ್ ಮಾಡ್ಕೋಬೇಕು. ಗ್ರೇಟ್. ಆವಾಗಲೇ ನಮ್ಮ ಮೇಲೆ ನಮಗೆ ಒಂದು ನಂಬಿಕೆ ಬರೋದು. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಬಿಗ್ಗೆಸ್ಟ್ ಶತ್ರು ಯಾರು ಅಂದರೆ ನಾವೇನೆ. ಫಸ್ಟ್ ಫೈಟ್ ಯುವರ್ ಓನ್ ಡೀಮನ್ಸ್ ಆ್ಯಂಡ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ರೆಸ್ಟ್ ನೆಕ್ಸ್ಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮೊಳಗಿರೋ ಶತ್ರುಗಳನ್ನ ಫಸ್ಟ್ ನಾವೇ ಕೊಲ್ಲಬೇಕು, ಅದಾದಮೇಲೆ ಬೇರೆ ಹೊರಗಡೆ ಇರೋ ಶತ್ರುಗಳನ್ನ ಹುಡ್ಕೊಂಡು ಹೋಗಿ. ಅಂದರೆ ನಿಮಗೆ ಮೊದಲನೇ ಬಾರಿ ಕಂಡಿದ್ದು ಅಂದರೆ ನಿಮ್ಮ ಶತ್ರು ಅಂದರೆ ನಿಮ್ಮ ಬೊಜ್ಜು ಅಂತ. ಬೊಜ್ಜು, ಸೋಂಬೇರಿತನ ಎಲ್ಲ ಇರ್ಬೋದು. ನಿಜ ನಿಜ. ಸೊ ಅದಕ್ಕೆ ಮೇಡಮ್ ಅವ್ರು ಹೇಳ್ತಾ ಇದ್ದ ಹಾಗೆ ನಂಗೆ ಅನ್ನಿಸ್ತು. ಎಲ್ಲ ಇನ್ನೊಂದೇನಾಗಿದೆ ಅಂದರೆ ಜನರಿಗೆ ನಾಲ್ಗೆ ಚಪ್ಪಲ ಜಾಸ್ತಿ ಆಗೋಗಿದೆ, ದುಡ್ಡು ಜಾಸ್ತಿ ಆಗೋಗಿದೆ. ಹಾಗಾಗಿ ಟೈಮ್ಗೆ ಸರಿಯಾಗಿ ತಿನ್ರಿ ಅಂತ ಮೊದಲು ಹೇಳ್ತಾ ಇದ್ರು. ಇವಾಗ ಟೈಮ್ಗೆ ಸ್ವಲ್ಪ ತಿನ್ರಿ ಅನ್ನೋಂಗೆ ಆಗೋಗಿದೆ. ನಿಜ ನಿಜ. ಅಂದರೆ ಈ ಮನೆ ಆಹಾರವನ್ನು ನಾವು ಅವಲಂಬಿಸದೆ ಹೆಚ್ಚೆಚ್ಚು ನಾವು ಬೇರೆ ಬೇರೆ ಆಹಾರಗಳನ್ನು ಅವಲಂಬಿಸಿರೋದು ಇಷ್ಟೊಂದೆಲ್ಲ ಅವಾಂತರಕ್ಕೆ ಕಾರಣ ಅಂತಿರ್ತಾವೆ. ಒಂಥರ ಹೌದು, ಒಂಥರ ಇಲ್ಲ ಅಂತ ಕೂಡ ಹೇಳ್ತೀನಿ. ಏನು ಅಂದರೆ ಮನೆ ಆಹಾರ ನೋಡಿ, ನಮ್ಮ ಮನೇಲಿ ಏನು ಹಾಕ್ತಾರೋ ಅದನ್ನೇ ಹೊರಗಡೆನೂ ಹಾಕೋದು, ನಾವು ಇಲ್ಲ ಅಂತೇನೋ ಹೇಳೋಕೆ. ಆದರೆ ಒಂದು ಅಲ್ಲಿ ನಮ್ಮ ಮನೇಲಿ ನಾವು ಇಬ್ರಿಗೆ ಮಾತ್ರ ಮಾಡ್ಕೋತೀವಿ. ಸೊ ಎಲ್ಲ ಮಿತವಾಗಿರುತ್ತೆ. ಅಲ್ಲಿ ಹೊರಗಡೆ ಎಲ್ಲ ಮಾಸಿಗೆ ಮಾಡ್ತಾರಲ್ಲಿ. ಅವ್ರು ಏನು ಅಂದರೆ ಒಬ್ಬ ಮನುಷ್ಯ ತಿನ್ನೋದಕ್ಕೆ ಏನು ಬೇಕೋ ಮಾಡಲ್ಲ. ಇನ್ನೊಂದೇನಾಗುತ್ತೆ ಅಂದರೆ ಅಲ್ಲಿ ಒಂದಷ್ಟು ರುಚಿಗೆ ಇನ್ನೊಂದಷ್ಟು ಆ್ಯಡ್ ಆಗುತ್ತೆ ಅಂತ. ಅಂದರೆ ನೀವು ಮನೆಯಲ್ಲಿ ಏನು ಎಷ್ಟು ಎಣ್ಣೆ ಹಾಕಬೇಕೋ ಅದು ಡಬಲ್ ಬಿದ್ದಿರುತ್ತೆ. ಜೊತೆಗೆ ಏನಂದ್ರೆ ಅಲ್ಲಿ ಎಲ್ಲದೂ ಶುಚಿತ್ವ ಇರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಜಿನಮೋಟೋ ಅಂತದನ್ನೆಲ್ಲ ಬೆರೆಸಿರ್ತಾರೆ ನಿಮ್ಮ ಬಾಯಿ ಚಪಲ ಜಾಸ್ತಿ ಆಗಲಿ ಅನ್ನೋದಕ್ಕೆ. ಸೋಡಾ ಹಾಕಿರ್ತಾರೆ, ಗೊತ್ತಾಗೋದಿಲ್ಲ. ಬಟ್ ನಾನು ಹೇಳೋದೇನು ಅಂದರೆ ನಮ್ಮ ದೇಹಕ್ಕೆ ಎಲ್ಲ ತಿನ್ನಬೇಕು ಸರ್. ಮನುಷ್ಯ ಅನ್ನೋದು ಅವನು ಹುಟ್ಟಿದ ಮೇಲೆ ತಿನ್ನಲೇಬೇಕು, ಇಲ್ಲ ಅಂದರೆ ಬದುಕಿದ್ದು ಎಷ್ಟು ಬೇಕು ಅಷ್ಟು ತಿನ್ನಬೇಕು ಅಂತ. ಸ್ವಲ್ಪ ನೋ ಫಾಸ್ಟ್ ನೋ ಫೀಸ್ಟ್ ಹಂಗಿರಬೇಕು. ದಟ್ ಇಸ್ ದಿ ಪ್ರಾಪರ್ ಡಯಟ್. ಎಸ್, ಭಾಳ ಅದ್ಭುತವಾಗಿ ಹೇಳಿದ್ರಿ ವಿನಾಯಕ್. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸುರೇಖ ಅವರೇ, ನಾನು ನಿಮಗೆ ಬರ್ತಾ ಇದ್ದೀನಿ. ನೀವು ಟುಲಿಪ್ ಅವರಿಂದ ಒಂದಿಷ್ಟು ಟ್ರೀಟ್ಮೆಂಟನ್ನು ಪಡ್ಕೊಂಡಿರುವಂಥವ್ರು. ಹೌದು. ಎಷ್ಟು ಕೆಜಿ ಇದ್ರಿ ತಾವು? ಈಗ ಯಾವ ಲೆವೆಲಿಗೆ ಬಂದಿದ್ದೀರಿ? 66 ಇದ್ದೆ. ಸೊ ಇವಾಗ 60 kg ಇದ್ದೀನಿ. ಓಕೆ. ಎಷ್ಟು ದಿವಸದಿಂದ ನೀವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ? ಲಾಸ್ಟ್ 6 ಮಂತಿಂದ. ಓಕೆ. ಹೇಗದು? ಮೊದಲು ನಂಗೆ ತುಂಬ ಅನ್ಕಂಫರ್ಟಬಲ್ ಅನಿಸ್ತಾ ಇತ್ತು. ಸೊ ತುಂಬ ಫ್ಯಾಟ್ ಇದ್ದೆ, ಐ ಮೀನ್ ನಾರ್ಮಲ್ ಫ್ಯಾಟ್ ಇದ್ದೆ. ಸೊ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ವಾಕ್ ಮಾಡ್ತಾಯಿದ್ದೀನಿ, ಡಯಟು ಮಾಡ್ತಾಯಿದ್ದೆ. ಸೊ ಅದರಲ್ಲಿ ನನಗೆ ಮಾಮೂಲಿ ತೂಕ ಕಡಿಮೆ ಆಗಿದೆ. ಬಟ್ ಬಾಡಿ ಶೇಪ್ ಅಂದರೆ ಹೊಟ್ಟೆ ಆಗ್ಬೋದು ಅಥವಾ ತೈಸ್ ಆಗ್ಬೋದು, ಅದರಿಂದ ಸ್ವಲ್ಪ ಬೊಜ್ಜಸ್ ಸ್ವಲ್ಪ ಕಡಿಮೆ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಮೇಡಮ್ದು ಆರ್ಟಿಕಲ್ ನೋಡಿದ್ದೆ. ಸೊ ಹಾಗೆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಮೇಡಮ್ ಕ್ಲಿನಿಕ್ಕಿಗೆ ಹೋಗಿ ನಾನು ಅಲ್ಟ್ರಾಸೌಂಡಿಕ್ ಮಿಷಿನಿಂದ ಟ್ರೀಟ್ಮೆಂಟ್ ತೊಗೊಂಡೆ. ಮೇಡಮ್ ಹೇಳಿದ್ರು 5 to 6 ವೀಕ್ಸಲ್ಲಿ ನಾನು ನಿಮಗೆ ಮೇ ಬಿ ಆಗ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ 5 ವೀಕ್ಸಲ್ಲೇ ನನಗೆ ಒಂಥರ ಆರಾಮ್ ಅನ್ನಿಸ್ತು. ಮತ್ತು ಮೇಡಮ್ ಹೇಳಿದ್ರು, ನಾನು ಹೇಳಿದೆ ಮೇಡಮ್ ಸ್ಟಾಪ್ ಮಾಡೋಣ ಬೇಡ ಅಂತೇಳಿ. ಮತ್ತು ಮೇಡಮ್ ಹೇಳಿದ್ರು ಎಕ್ಸಸೈಸು ಮತ್ತು ನಿಮ್ಮದು ಡಯಟ್ ಏನಿದೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ. ಸೊ ಅಷ್ಟು ಅವಧಿನಲ್ಲಿ ದೇಹ ಒಂದು ಶೇಪಿಗೆ ಬಂತು? ಹೌದು. ಓಕೆ. ಮತ್ತು ನಿಮಗೆ ತುಂಬ ಮೈ ಭಾರ ಅಂತ ಅನಿಸ್ತಾ ಇತ್ತಾ? ಮೊದಲು ಅನ್ನಿಸ್ತಾ ಇತ್ತು, ಇವಾಗ ಏನಿಲ್ಲ. ಓಕೆ ಓಕೆ. ಸೊ ಇವಾಗ ನಾನು ತುಂಬ ಖುಷಿಯಾಗಿದ್ದೀನಿ. ಎಸ್ ಮೇಡಮ್, ಮತ್ತಷ್ಟು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಸೊ ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಆದರೆ ಬ್ರೇಕ್ ತಗೊಳ್ಳೋಕ್ಕಿಂತ ಮೊದಲು ಒಂದು ಟಿಪ್ ನೋಡೋಣ ಬನ್ನಿ. ಸಮತೋಲನ ಆಹಾರ ಸೇವನೆ ಆಗಬೇಕು. ಯಾಕಂದರೆ ಸಮತೋಲನ ಆಹಾರ ಸೇವಿಸಲಿಲ್ಲ ಅಂದರೆ ನಿಮಗೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ಅತಿ ಎಣ್ಣೆ ಪದಾರ್ಥವನ್ನು ನೀವು ತ್ಯಜಿಸಲೇಬೇಕು. ಈ ಮುಖಾಂತರ ನೀವು ಬೊಜ್ಜು ಬರದ ಹಾಗೆ ತಡಿಬಹುದು. ಆಹಾರದಲ್ಲಿ ಆದಷ್ಟು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಮತ್ತು ವಿಟಮಿನ್ ಇದ್ದರೆ ಅದು ಉತ್ತಮ ಆಹಾರ.